ನಿಮ್ಮ ಜಮೀನಿಗೆ ಹೋಗಲು ದಾರಿಯೇ ಇಲ್ಲವೇ? ಈ ಒಂದು ಆದೇಶದಿಂದ ರೈತರ ಎಲ್ಲ ತಲೆನೋವು ಮಾಯವಾಗುತ್ತದೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಇದೀಗ ರೈತರಿಗೆ ದೊಡ್ಡ ಗಿಫ್ಟ್ ನೀಡಿದೆ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಾದ ಮಹತ್ವದ ನಿಯಮ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಒಂದು ಕ್ಷಣವೂ ಮಿಸ್ ಮಾಡಬೇಡಿ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಇಂತಹ ಮಹತ್ವದ ಅಪ್ಡೇಟ್ಗಳಿಗಾಗಿ ಚಾನಲ್ನನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ, ಯಾವುದೇ ಮಾಹಿತಿ ಮಿಸ್ ಆಗದಂತೆ ನೋಡಿಕೊಳ್ಳಿ. ಈಗ ನೇರವಾಗಿ ಮುಖ್ಯ ವಿಷಯಕ್ಕೆ ಬರೋಣ. ಹಿಂದಿನ ದಿನಗಳಲ್ಲಿ ಜಮೀನಿಗೆ ಹೋಗುವ ದಾರಿ ಇಲ್ಲದ ರೈತರು ಎಷ್ಟು ಕಷ್ಟಪಟ್ಟಿದ್ದರು ಅಂತ ನೀವೆಲ್ಲ ತಿಳಿದಿದ್ದೀರಿ. ಅಕ್ಕಪಕ್ಕದ ಜಮೀನು ಮಾಲೀಕರು ದಾರಿ ಪಡೆದಿದ್ರೆ ದೊಡ್ಡ ದೊಡ್ಡ ಜಗಳಗಳಾಗುತ್ತಿದ್ದವು. ಆ ಜಗಳಗಳನ್ನು ಬಗೆಹರಿಸಲು ಸಿವಿಲ್ ಕೋರ್ಟ್ಗೆ ಹೋಗಬೇಕಿತ್ತು. ಕೋರ್ಟ್ ಕೇಸ್ ಶುರುವಾದರೆ ಅದು ವರ್ಷಗಳ ಕಾಲ ಇಳಿಯುತ್ತಿತ್ತು. ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಿತ್ತು. ಸಮಯ ವ್ಯರ್ಥವಾಗುತ್ತಿತ್ತು. ರೈತರು ಬೆಳೆ ತೆಗೆಯಲು ಸಹ ಸರಿಯಾಗಿ ಹೋಗಲಾಗುತ್ತಿರಲಿಲ್ಲ. ಇದರಿಂದಾಗಿ ಅನೇಕ ರೈತ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದವು. ಆದರೆ ಈಗ ಎಲ್ಲವೂ ಬದಲಾಗಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿ ತರುವ ಈ ಹೊಸ ತಿದ್ದುಪಡಿಯಿಂದಾಗಿ ಈ ದಾರಿ ವಿವಾದಗಳನ್ನು ಸ್ಥಳೀಯ ಮಟ್ಟದಲ್ಲೇ ತ್ವರಿತವಾಗಿ ಬಗೆಹರಿಸಲು ಸರ್ಕಾರ ದೊಡ್ಡ ಕ್ರಮ ಕೈಗೊಂಡಿದೆ. ಈಗಿನ ನಿಯಮದ ಪ್ರಕಾರ ಒಬ್ಬ ರೈತನ ಜಮೀನಿಗೆ ಹೋಗಲು ಬೇರೆ ಯಾವುದೇ ಮಾರ್ಗ ಇಲ್ಲದೇ ಇದ್ರೆ ಮತ್ತು ಅಕ್ಕಪಕ್ಕದ ಅಥವಾ ಮಧ್ಯದಲ್ಲಿರುವ ಖಾಸಗಿ ಜಮೀನಿನ ಮೂಲಕವೇ ಹೋಗಬೇಕಾದರೆ ಆ ಜಮೀನು ಮಾಲೀಕರು ದಾರಿ ಕೊಡದೆ ತಡೆಯುವಂತಿಲ್ಲ. ಅಂದ್ರೆ ದಾರಿ ಕೊಡುವುದು ಕಡ್ಡಾಯವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿವಾದ ಉಂಟಾದಾಗ ರೈತರು ತಮ್ಮ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಸರಳವಾಗಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ಕೂಡಲೇ ತಹಸೀಲ್ದಾರ್ ಅಧಿಕಾರಿಗಳು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಅವರು ಸ್ಥಳಕ್ಕೆ ನೇರವಾಗಿ ಭೇಟಿ ನೀಡುತ್ತಾರೆ. ಅಲ್ಲಿರುವ ಎಲ್ಲ ದಾಖಲೆಗಳನ್ನು, ಭೂನಕ್ಷೆಗಳನ್ನು, ಆರ್ಟಿಸಿ, ಮ್ಯೂಟೇಷನ್ ದಾಖಲೆಗಳನ್ನು ಎಲ್ಲವನ್ನು ಚೆನ್ನಾಗಿ ಪರಿಶೀಲಿಸುತ್ತಾರೆ. ನಿಜವಾಗಿಯೂ ಆ ಜಮೀನಿಗೆ ಬೇರೆ ಮಾರ್ಗ ಇಲ್ಲದೇ ಇದ್ರೆ ಮತ್ತು ಅನಿವಾರ್ಯವಾಗಿ ಅಕ್ಕಪಕ್ಕದ ಜಮೀನಿನ ಮೂಲಕವೇ ಹೋಗಬೇಕಿದ್ರೆ ತಹಸೀಲ್ದಾರ್ ಅವರು ಆ ದಾರಿಯನ್ನು ಅಧಿಕೃತವಾಗಿ ಗುರುತಿಸಿ ಆದೇಶ ಹೊರಡಿಸಬಹುದು. ಈ ಆದೇಶದ ನಂತರ ದಾರಿ ಮಾಲೀಕರು ಯಾವುದೇ ಕಾರಣಕ್ಕೂ ಆ ದಾರಿಯನ್ನು ಮುಚ್ಚುವಂತಿಲ್ಲ ಅಥವಾ ತಡೆಯುವಂತಿಲ್ಲ. ಒಂದು ವೇಳೆ ಆದೇಶ ಉಲ್ಲಂಘಿಸಿದರೆ ಕಾನೂನು ಪ್ರಕಾರ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಇದರಿಂದ ರೈತರು ಕೋರ್ಟ್ಗೆ ಹೋಗುವ ಅಗತ್ಯವೇ ಇಲ್ಲ. ಸಮಯ ಉಳಿಯುತ್ತದೆ, ಹಣ ಉಳಿಯುತ್ತದೆ ಮತ್ತು ಬೆಳೆಗಳನ್ನು ಸರಿಯಾದ ಸಮಯಕ್ಕೆ ನೋಡಿಕೊಳ್ಳಬಹುದು. ಇದೊಂದು ರೈತರಿಗೆ ಬಹಳ ದೊಡ್ಡ ರಿಲೀಫ್ ಆಗಿದೆ. ಹಳ್ಳಿಗಳಲ್ಲಿ ಇಂತಹ ಸಣ್ಣ ಸಣ್ಣ ದಾರಿ ವಿವಾದಗಳಿಂದಾಗಿ ಎಷ್ಟೋ ಕುಟುಂಬಗಳು ಬರ್ಬಾದಾಗಿವೆ. ಈಗ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಂಟಾಗಿದೆ. ತಹಸೀಲ್ದಾರ್ ಮಟ್ಟದಲ್ಲೇ ಈ ವಿಷಯವನ್ನು ತ್ವರಿತವಾಗಿ ಹಿಂತೆರೆಯಲಾಗುತ್ತದೆ ಎಂಬುದು ಇದರ ಅತೀ ದೊಡ್ಡ ಪ್ರಯೋಜನ. ಇನ್ನು ಈ ಯೋಜನೆಯನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ನೀವು ಯೋಚಿಸುತ್ತಿದ್ದೀರಾ? ಬಹಳ ಸರಳವಾಗಿದೆ. ನಿಮ್ಮ ಜಮೀನಿಗೆ ದಾರಿ ಇಲ್ಲದೇ ಇದ್ದರೆ ಅಥವಾ ಯಾರಾದರೂ ದಾರಿ ತಡೆಯುತ್ತಿದ್ದರೆ ತಕ್ಷಣ ನಿಮ್ಮ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ. ಅಲ್ಲಿ ಒಂದು ಸರಳ ಅರ್ಜಿ ಬರೆಯಿರಿ. ಅರ್ಜಿಯಲ್ಲಿ ನಿಮ್ಮ ಜಮೀನಿನ ವಿವರಗಳು, ಸರ್ವೆ ನಂಬರ್, ಯಾವ ಗ್ರಾಮ, ಯಾವ ಹೋಬಳಿ ಎಂಬುದನ್ನು ಸ್ಪಷ್ಟವಾಗಿ ಬರೆಯಿರಿ. ಜೊತೆಗೆ ಸಮಸ್ಯೆ ಏನು ಎಂಬುದನ್ನು ವಿವರಿಸಿ. ಅಗತ್ಯವಿದ್ದರೆ ಆ ಜಮೀನಿನ ದಾಖಲೆಗಳ ಪ್ರತಿಗಳನ್ನು ಸೇರಿಸಿ. ತಹಸೀಲ್ದಾರ್ ಅವರು ಆ ಅರ್ಜಿಯನ್ನು ಸ್ವೀಕರಿಸಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುತ್ತಾರೆ. ಇದು ಸರ್ಕಾರದ ಅಧಿಕೃತ ಆದೇಶವಾಗಿರುವುದರಿಂದ ಯಾರೂ ಇದನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ಈ ಹೊಸ ನಿಯಮದಿಂದ ರೈತ ಸಮುದಾಯಕ್ಕೆ ದೊಡ್ಡ ಆತ್ಮವಿಶ್ವಾಸ ಬಂದಿದೆ. ಇದುವರೆಗೆ ಕೋರ್ಟ್ ಕೇಸುಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಅನೇಕ ರೈತರು ಈಗ ಸಂತೋಷದಿಂದ ತಮ್ಮ ಜಮೀನಿಗೆ ಹೋಗುತ್ತಿದ್ದಾರೆ. ಈ ಆದೇಶವು ಗ್ರಾಮೀಣ ಭಾಗದಲ್ಲಿ ಶಾಂತಿ ಸ್ಥಾಪನೆಗೂ ಸಹಾಯ ಮಾಡುತ್ತದೆ. ಏಕೆಂದರೆ ದಾರಿ ವಿವಾದಗಳಿಂದಾಗಿ ಉಂಟಾಗುತ್ತಿದ್ದ ಜಗಳಗಳು, ದ್ವೇಷಗಳು ಕಡಿಮೆಯಾಗುತ್ತವೆ. ರೈತರು ತಮ್ಮ ಬೆಳೆಗಳ ಮೇಲೆ ಗಮನಹರಿಸಬಹುದು, ಉತ್ಪಾದನೆ ಹೆಚ್ಚಿಸಬಹುದು. ಇದರಿಂದ ರಾಜ್ಯದ ಒಟ್ಟಾರೆ ಕೃಷಿ ಅಭಿವೃದ್ಧಿಗೂ ಒಳ್ಳೆಯದಾಗುತ್ತದೆ. ಆದ್ದರಿಂದ ಎಲ್ಲ ರೈತ ಸ್ನೇಹಿತರೆ, ಈ ಮಾಹಿತಿಯನ್ನು ನಿಮ್ಮ ಗ್ರಾಮದ ಎಲ್ಲ ರೈತರಿಗೆ ತಲುಪಿಸಿ. ಯಾರಿಗಾದರೂ ಇಂತಹ ಸಮಸ್ಯೆ ಇದ್ದರೆ ಈಗಲೇ ತಹಸೀಲ್ದಾರ್ ಕಚೇರಿಗೆ ಅರ್ಜಿ ಹಾಕಲು ಹೇಳಿ. ಈ ಒಂದು ಆದೇಶವು ನಿಮ್ಮ ಜೀವನವನ್ನು ಸುಗಮಗೊಳಿಸಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಾಮೆಂಟ್ನಲ್ಲಿ ಧನ್ಯವಾದಗಳು ಅಥವಾ ನಿಮ್ಮ ಅನುಭವವನ್ನು ಬರೆಯಿರಿ. ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯ ಬೆಳೆ, ಸಂತೋಷದ ಜೀವನ ಸಿಗಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ.